ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಗೆಳೆಯ, ಹೇಯ್ ಗೆಳೆಯ, ನೆನ್ನೆ ರಾತ್ರಿ ಚೆನ್ನಾಗಿ ನಿದ್ದೆ ಬಂತೇನೋ? ಸಖತ್ತಾಗಿ ಬಂತಪ್ಪ. ಹಂಗಾದ್ರೆ ಏನೂ ಆಗ್ಲಿಲ್ವಾ? ಏನು ಆಗ್ಲಿಲ್ವಾ ಅಂದ್ರೆ ಏನೋ ಆಗ್ಬೇಕಾಗಿತ್ತು. ಅದು ನಾನು ಬೆಳಿಗ್ಗೆ ನಿಮ್ ರೂಮಿಗೆ ಬಂದಿದ್ದೆ. ರೂಮ್ ನೋಡಿದ್ರೆ ಒಳ್ಳೆ ಕ್ಲೀನ್ ಕೃಷ್ಣಪ್ಪನ್ ತರ ಇತ್ತು. ಏನಾದ್ರೂ ಆಗಿದ್ರೆ ಬೇರೆ ತರ ಇರ್ಬೇಕಾಗಿತ್ತಲ್ವಾ? ಅದಕ್ಕೆ ಕೇಳ್ತಾ ಇದ್ದೀನಿ. ಏನು ಆಗ್ಲಿಲ್ವಾ? ಅಲ್ಲ ಅಣ್ಣ, ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ? ಸಿಂಗಾರಿ, ನನಗ್ ಗೊತ್ತು. ರಾತ್ರಿ ಒಡೆದಿರೋದು ಇನ್ನ ಇಳ್ದಿಲ್ಲ ಅನ್ಸುತ್ತೆ, ಅದಕ್ಕೆ ಹೀಗಾಡ್ತಿದ್ದಾನೆ. ಗೆಳೆಯ, ನಿನ್ಗೆ ಹೆಂಗ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಣೋ. ಅಣ್ಣ, ನೀವೇನ್ ಕೇಳ್ಬೇಕು ಅನ್ಕೊಂಡಿದ್ದೀರೋ ಅದು ನೇರವಾಗಿ ಕೇಳಿ. ಈ ತರ ಸುತ್ತಿ ಬಳಸಿ ಮಾತಾಡಿದ್ರೆ ನಮ್ಗೇನ್ ಅರ್ಥ ಆಗ್ಬೇಕು? ಅದು ಅದೇ ನನ್ಗೂ ಗೊತ್ತಾಗ್ತಿಲ್ಲಮ್ಮ. ಅದ್ ಸರಿ, ನಿನ್ನೆ ರಾತ್ರಿ ರೂಮ್ ಅರೇಂಜ್ಮೆಂಟ್ಸ್ ಎಲ್ಲ ಹೇಗಿತ್ತು? ಅದನ್ನ ನೋಡಿದ್ಮೇಲಾದ್ರೂ ನಿಮ್ಗೇನು ಮಾಡ್ಬೇಕು ಅನಿಸ್ಲಿಲ್ವಾ? ಅಂದ್ರೆ ರೂಮಲ್ಲಿ ಕಪಿ ಚೇಷ್ಟೆ ಎಲ್ಲ ಮಾಡಿಸಿದ್ದು ನೀನೇನಾ? ಇದೆಲ್ಲ ನಿನ್ ಕಿತಾಪತಿನಾ? ಇವ್ರು ರಾತ್ರಿ ಎಲ್ಲ ನನ್ನ ಹಿಡ್ಕೊಂಡು ರೂಪ್ತಾ ಇದ್ರು. ನನ್ನ ಪುಣ್ಯಕ್ಕೆ ಸೆಲ್ಫ್ ಸರ್ವಿಸ್ ಅದೇ ಟೈಮಿಗೆ ಬಂದು ಹೊಸದಾಗಿ ಮದುವೆ ಆಗಿರೋರ್ಗೆಲ್ಲ ಹೀಗೆ ನಾವೇ ಅರೇಂಜ್ ಮಾಡ್ತೀವಿ ಸರ್ ಅಂತ ಹೇಳ್ದ. ನನ್ನ ಪುಣ್ಯ, ಈಗ ನೋಡಿದ್ರೆ ಇದನ್ನೆಲ್ಲ ನೀನ್ ಮಾಡಿಸಿದ್ಯೋ ಅಂತ ಹೇಳ್ತಾ ಇದ್ಯಾ. ದೀಪು, ಇದೆಲ್ಲ ನನಗೊಂದ್ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ ಕಣೋ. ಲವ್, ನಿನ್ಗಿಷ್ಟ ಆಗುತ್ತೆ ಅಂತ ಇಷ್ಟೆಲ್ಲ ಮಾಡಿದ್ರೆ ನೀನ್ ನೋಡಿದ್ರೆ ನನ್ಗೆ ಬೈತಿದ್ಯಲ್ಲೋ. ಆಯ್ತಪ್ಪ, ನಂದೇ ತಪ್ಪು, ಒಪ್ಕೋತೀನಿ. ಅದ್ ಸರಿ, ನೆನ್ನೆ ರಾತ್ರಿ ಏನಾದ್ರೂ ಆಯ್ತಾ ಆಗ್ಲಿಲ್ವಾ? ಅದನ್ನಾದ್ರೂ ಹೇಳೋ. ಅವಳಿಂದ ಯಾವ ತಪ್ಪು ಆಗಿಲ್ಲ ಅಂತಂದ್ರು ನೀವ್ ಯಾಕೆ ಅರ್ಥ ಮಾಡ್ಕೋತಿಲ್ಲ? ಎಲ್ಲದಕ್ಕೂ ಅವಳನ್ನ ಯಾಕೆ ಹೊಣೆ ಮಾಡ್ತಿದ್ದೀರಾ? ಅವಳನ್ನ ಈ ಮನೆಯಿಂದ ಆಚೆ ಕಳ್ಸೋಕೆ ಯಾಕೆ ನೋಡ್ತಿದ್ದೀರಾ? ಅವಳು ಈ ಮನೆ ಸೊಸೆ ಅನ್ನೋದನ್ನ ನೀವ್ ಯಾಕೆ ಅರ್ಥ ಮಾಡ್ಕೋತಿಲ್ಲ? ಅರ್ಥ ಮಾಡ್ಕೊಳ್ಳೋದಕ್ಕೆ ಅವಳು ನಾನ್ ಮೆಚ್ಚಿ ಕರ್ಕೊಂಡ್ ಬಂದ ಸೊಸೆ ಅಲ್ಲ ಚಂದ್ರು. ನನ್ನ ಮಗನ್ ಕಣ್ಣಿಗೆ ಮಣ್ಣೆರ್ಚಿ ಮೋಸ ಮಾಡಿ ಇಲ್ಲಿಗೆ ಬಂದವಳವಳು. ಅಂದ ಮೇಲೆ ಇವತ್ತಲ್ಲ ನಾಳೆ ಅವಳು ಈ ಮನೆಯಿಂದ ಹೊರಗಡೆ ಹೋಗೇ ಹೋಗ್ತಾಳೆ. ಹೋಗದೆ ಇದ್ರೆ ಅವಳನ್ನ ಹೇಗ್ ಕಳಿಸೋದು ಅಂತ ನನಗೆ ಚೆನ್ನಾಗಿ ಗೊತ್ತು.
ಅಷ್ಟು ಸುಲಭವಾಗಿ ಅವಳನ್ನ ನಾನು ಹೋಗಕ್ ಬಿಟ್ಬಿಡ್ತೀನ? ಮಾಮ್, ಡ್ಯಾಡ್, ಮೊದಲು ಈ ವಿಷಯ ಬಿಡಿ. ಮೊದಲು ತಾರಕ್ ಮಯೂರಿ ಎಲ್ಲಿದ್ದಾರೆ ಅಂತ ಹೇಳಿ ಡ್ಯಾಡ್. ಅವ್ರು ಎಲ್ಲಿರ್ಬೇಕೋ ಅಲ್ಲಿದ್ದಾರೆ. ಸದ್ಯಕ್ಕೆ ನೀವು ಯಾರು ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ತಲೆ ಕೆಡ್ಸ್ಕೋಬೇಡ ಅಂದ್ರೆ ಹೇಗೆ ಮಾವ? ನೆನ್ನೆಯಿಂದ ಅವ್ರು ಕಾಣ್ತಿಲ್ಲ ಅಂತ ಟೆನ್ಷನ್ ಆಗಿದ್ದೀವಿ. ಈಗ ನಿಮ್ ಜೊತೆನೂ ಬಂದಿಲ್ಲ ಅಂದ್ರೆ ಏನಂತ ತಿಳ್ಕೊಬೇಕು ಹೇಳಿ? ಅಟ್ಲೀಸ್ಟ್ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾದ್ರೆ ನಮಗೂ ಸ್ವಲ್ಪ ಸಮಾಧಾನ ಆಗುತ್ತೆ. ಯಾಕೆ ಚಂದ್ರ ಸೈಲೆಂಟ್ ಆಗಿದ್ದೀರಾ? ನಮ್ಮ ಪ್ರಶ್ನೆಗೆ ಉತ್ತರ ಕೊಡಿ. ನೀವು ಮಾತಾಡದೆ ಸೈಲೆಂಟ್ ಆಗಿರೋದು ನೋಡಿದ್ರೆ ನೀವು ಅವರಿಬ್ಬರನ್ನ ಎಲ್ಲೋ ಹೊರಗಡೆ ಹನಿಮೂನಿಗೆ ಕಳ್ಸಿರೋ ಹಾಗಿದೆ. ಇಲ್ಲಿದ್ರೆ ಸಂಸಾರ ಶುರು ಮಾಡೋದಕ್ಕಾಗೋದಿಲ್ಲ ಅಂತ ಹೊರಗಡೆ ಕಳ್ಸಿದ್ದೀರಾ? ಹೇಳಿ ಚಂದ್ರು. ಕಾಮಲೆ ಕಣ್ಣಿಗೆ ಕಾಣಿಸೋದಿಲ್ಲ ಹಳದಿ ಅನ್ನೋ ಹಾಗೆ ಮಾತಾಡ್ಬೇಡ ರಾಜೇಶ್ವರಿ. ಅವ್ರು ಎಲ್ಲೋ ಇದ್ದಾರೆ ಅಂತ ಹೇಳೋದು ನಿಮ್ಗೆ ಅರ್ಥ ಆಗ್ತಿಲ್ವಾ? ಅದೇ ಎಲ್ಲಿದ್ದಾರೆ ಅಂತ. ಈ ಊರಲ್ಲೇ ಇದ್ದಾರಾ ಅಥವಾ ಫಾರಿನ್ ಎಲ್ಲಾದ್ರೂ ಕಳ್ಸಿದ್ದೀರಾ? ಇಂಥ ಕಡೆ ಇದ್ದಾರೆ ಅಂತ ಹೇಳಿದ್ರೆ ಏನಾಗುತ್ತೆ? ಇಷ್ಟು ಕೇಳಿದ್ರು ಹೇಳ್ತಾ ಇಲ್ಲ ಅಂದ್ಮೇಲೆ ಖಂಡಿತ ನೀವು ಅವರಿಬ್ಬರನ್ನ ಸಂಸಾರ ಶುರು ಮಾಡೋದಕ್ಕೆ ಕಳ್ಸಿದ್ದೀರಾ ಅಂತ ಅನಿಸ್ತಾ ಇದೆ. ಇನ್ನೇನ್ ಆಗ್ಬೇಕಾಗಿತ್ತು? ನೀನ್ ಅದನ್ನ ಹೇಳಪ್ಪ. ಹೌದಣ್ಣ, ಏನಾಗ್ಬೇಕಾಗಿತ್ತು ಅದನ್ನ ಹೇಳಿ. ಏಯ್, ಮಯೂರಿ,